ಟಿವಿಗಳ ಅಬ್ಬರದಲ್ಲಿ ನಿಮ್ಮ ಧ್ವನಿ ಎಲ್ಲೋ ಕಳೆದು ಹೋಗಿದೆಯೇ? ಬರುತ್ತಿದೆ ವಾಯ್ಸ್ ಆಫ್ ಜನತಾ. ಜನಸಾಮಾನ್ಯರ ಪರವಾಗಿ ಧ್ವನಿ ಗೆತ್ತಲು ಸಿದ್ಧವಾಗಿರುವ ಡಿಜಿಟಲ್ ನ್ಯೂಸ್ ಚಾನೆಲ್. ಸ್ಥಳೀಯ ಸಮಸ್ಯೆ ಇರಲಿ ಅಥವಾ ಸರ್ಕಾರದ ನಿರ್ಧಾರವಿರಲಿ, ನೇರ ಮತ್ತು ನಿಖರ ಸುದ್ದಿ ಈಗ ನಿಮ್ಮ ಬೆರಳ ತುದಿಯಲ್ಲಿ. ವಾಯ್ಸ್ ಆಫ್ ಜನತಾ, ಡಿಜಿಟಲ್ ಯುಗದ ನೈಜ ಧ್ವನಿ. ಎಂದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಧ್ವನಿಗೆ ಶಕ್ತಿ ನೀಡಿ. ಮೋದಿಯವ್ರನ್ನ ಭಾಳ ಸಲ ಬೇರೆ ಬೇರೆ ಋತುಗಳಿಗೆ ನೋಡಿದ್ದೀವಿ ನಾವೆಲ್ಲ. ಕರೋನಾದಾಗೂ ದೀಪ ಹಚ್ಚ್ರಿ ಮುಂದಿನ ಹೇಳ್ಕೋಂಗಿಲ್ಲ, ನಿಮಗೆ ಗೊತ್ತದ ಅವ್ರು ಏನೇನೋ ಹೇಳಿದ್ರು. ಅವ್ರು ಇಂಥ ವಿಜ್ಞಾನದ ಯುಗದೊಳಗೆ ಇನ್ನು ನೀವು ಆ ಕಾಲಕ್ಕೆ ಹೊಂಟಿರಿ ಅಂದರೆ ಈಗ ಯಾಕೆ ಹೇಳ್ಯಾರ ಅಂದರೆ ನನಗೆ ಅಪಹಾಸ್ಯ ಅನ್ನಿಸ್ತದೆ. ಪ್ರಧಾನಮಂತ್ರಿಗಳು ಈ 2 ದಿನದ ಅವ್ರ ಸ್ಟೇಟ್ಮೆಂಟ್ಸನ್ನು ಗಮನಿಸಿದ್ರೆ ಯಾಕೆ ಅವ್ರು ಎಲ್ಲೇ ಒಂದು ಕಡೆ ಇದು ಆಗ್ತಾಯಿದ್ದಾರೆ ಅಂತ. ಯಾಕೆಂದರೆ ಇಲ್ಲಿ ಬಂದು ಮುಖ್ಯಮಂತ್ರಿಗಳ ಕಾದಾಟದ ಬಗ್ಗೆ ಮಾತಾಡ್ತಾರೆ, ಅಧಿಕಾರದ ಬಗ್ಗೆ ಮಾತಾಡ್ತಾರೆ. ಅವ್ರದ್ದಲ್ಲ ಅದು. ಇಲ್ಲಿ ಅವರು ಪಕ್ಷದ ವಿರೋಧ ಪಕ್ಷದ ನಾಯಕರಾದ್ರು, ಅವರು ಮಾತಾಡಿದ್ರೆ ಶೋಭೆ ಬರ್ತದೆ, ಬೇರೆ ಪಕ್ಷದ ಅಧ್ಯಕ್ಷರು ಮಾತಾಡಿದ್ರೆ ಶೋಭೆ ಬರ್ತದೆ. ಬಟ್ ಮೋದಿಯವರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದಾಗಲಿ ಇಂಥ ವಿವೇಕರಹಿತ, ನಾನು ಹೇಳಬಾರ್ದು, ಅವ್ರ ಸ್ಟೇಚರ್ ಕೀವರ್ಡ್ ಯೂಸ್ ಮಾಡಬಾರ್ದು. ಬಿಕಾಟ್ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಆದರೆ ಈ ವಿಚಾರಗಳನ್ನು ನಮಗೆಲ್ಲೋ ಒಂದು ಕಡೆ ನಾನು ಅದಕ್ಕೆ ಹೇಳಿಕೆ ಹೋಗಂಗಿಲ್ಲ ಅವ್ರ ಬಗ್ಗೆ. ಬಟ್ ಅವ್ರು ಮಾತನಾಡಬಾರ್ದಾಗಿತ್ತು. ಇದು ಜನರಿಗೆ ಏನು ಮೆಸೇಜ್ ಹೋಗ್ತದೆ ಅಂತಂದರೆ ಜನರಲ್ಲಿ ಅಭದ್ರತೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗಬಾರ್ದು. ಹಿ ವಾಸ್ ಲೀಡಿಂಗ್ 140 crores ಪಾಪ್ಯುಲೇಷನ್. ಇಂಥ ಬೃಹತ್ವಾದಂಥ ದೇಶ ಆಳಂತ ಅವ್ರ ಬಾಯಲ್ಲಿ ಭಾಳ ಮ್ಯಾಚೂರ್ಡ್ ಸ್ಟೇಟ್ಮೆಂಟ್ ಇರಬೇಕು. ನಾವೆಲ್ಲ ಅವರಿಂದ ಇಂಥ ನಿರೀಕ್ಷೆ ಮಾಡಿರಲಿಲ್ಲ. ದುರಾದೃಷ್ಟಕರ ಅವ್ರಿಗೆ ಹೇಳ್ತೀವಿ. ಬರೀ ಒಂದು ಷೇರುಪೇಟೆಲ್ಲ, ಎಷ್ಟು ಹೃದಯದೊಳಗೆ ಯಾವ ರೀತಿ ಅದ್ರ ಭಾವನೆಗಳನ್ನಾಗಿ ಅನ್ನೋದನ್ನು ನಾವು ನೀವು ಗ್ರಹಿಸ್ಲಿಕ್ಕಾಗಬೇಕು. ಷೇರುಪೇಟೆ ಭಾಳ ಅದ್ರ ಬಿಸ್ನೆಸ್ ಕ್ಲಾಸ್, ಕೆಲವು ಕ್ಲಾಸಿಗೆ ಆಗಿರ್ಬೋದು. ಒಬ್ಬ ಸಾಮಾನ್ಯ ಮನುಷ್ಯಗೂ ಸಹಿತ ಅದು ಮನಸ್ಸಿಗೆ ನೋವು ಆಗ್ತದೆ. ಏನಪ್ಪ ನಾವು ಈ ರೀತಿ ಬದುಕಬೇಕಲ್ಲ ಅಂತೇಳಿ. ಇನ್ನು ಮೋದಿ ಅಂಧಭಕ್ತರು ಯಾರೇ ಅದನ್ನು ಒಪ್ಪಬೋದು. ಆದರೆ ಯಾವುದೇ ದೇಶದ ಸಮಗ್ರ ಚಿಂತನೆ ಇರ್ತಕ್ಕಂಥವ್ರು ಯಾರೂ ಒಪ್ಪಂಗಿಲ್ಲ ಆ ವಿಚಾರವನ್ನು. ಬಂಗಾರ ಖರೀದಿ ಮಾಡಬೇಡಿ, ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿ, ಡೀಸೆಲ್ ಕಡಿಮೆ ಯೂಸ್ ಮಾಡಿ, ಗ್ಯಾಸ್ ಕಡಿಮೆ ಯೂಸ್ ಮಾಡಿ, ಆನ್ಲೈನ್ ಕ್ಲಾಸ್ಗಳು ನಡೆಸೋದು ಹೇಳ್ತಾರೆ. ವರ್ಕ್ ಫ್ರಮ್ ಹೋಮ್ ಇವೆಲ್ಲ ಯಾವಾಗ ಮಾಡ್ತಾರೆ ಗೊತ್ತಾನೆ? ಒಂದು ಅತ್ಯಂತ ವಿಶೇಷ ಸಂದರ್ಭ ನಿರ್ಮಾಣ ಆಗಿರೋ ಪ್ರಪಂಚದಾಗ. ಅಂಥದ್ದೇನು ಆಗಿಲ್ಲ ಇವತ್ತು. ಇನ್ನು ಆ ವಾತಾವರಣ ಸೃಷ್ಟಿಯಾಗಿಲ್ಲ. ಆಗ್ಬೋದು, ಇಂಥ ಹೇಳಿಕೆಗಳು ಕೊಡ್ಬೋದು. ಕರೋನಾದಾಗ ಏನಾರ ಒಂದಿಟ್ಟು ಕೊಟ್ಟಿದ್ರೆ ನಾವು ಒಪ್ಕೋತಿದ್ದೆ. ಏನೋ ಒಂದು ವಾರ ನಡೆದದ, ಅದನ್ನು ಸಸ್ಟೈನ್ ಮಾಡಿಕೊಂಡು ನಡೆಸುವಷ್ಟು ಕೆಪಾಸಿಟಿ ಇಲ್ಲಾಂದರೆ, ನಿಂಬಲ್ಲಿ ಆ ಕೆಪೇಬಲ್ ನೀವಿಲ್ಲ ಅಂದರೆ ಏನು ತೋರಿಸ್ಬಿಡ್ತದೆ. ಮತ್ತು ಅವ್ರಿಗೆ ಏನು ಅಂತ ಹೇಳ್ತಾರೆ ಅಂಧಭಕ್ತರು? ವಿಶ್ವಗುರು. ಏನು ಹೆಸರದು? ವಿಶ್ವಗುರು. ದೇಶನೇ ಆಳಕ್ಕೆ ಬರೋಂಗಿಲ್ಲ, ಇವರೆಲ್ಲ ವಿಶ್ವಗುರು ಅಲ್ಕೊಂಡಿದ್ದಾರೆ. ಇವರಿಂದ ಏನು ನಿರೀಕ್ಷೆ ಮಾಡೋದು? ಆದ್ರೆ ಏನು ಅಲ್ಲಕ್ಕಾಗಂಗಿಲ್ಲಲ್ಲ. ದೇಶದಾಗ 22 ಸ್ಟೇಟ್ ಅವ್ರನ್ನೇ ನಡೆದಾವೆ. ಆಲ್ ಅಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ಕೋತಾರೆ. ಅನ್ಡಿಕ್ಲರ್ಡ್ ಎಮರ್ಜೆನ್ಸಿ ಅದು ಈ ದೇಶದಾಗ. ಇದನ್ನು ನಾವು ಹೇಳಂಗಿಲ್ಲ, ಅವ್ರದ್ದೇ ನಾಯಕರು ಅವ್ರು ಏನು ಬೆಳೆಸಾರಲ್ಲ ಗುರು ಅಂಥೇಳಿ. ಲಾಲ್ ಕೃಷ್ಣ ಅದ್ವಾನಿ ಅವ್ರು ಹೇಳಿರ್ತಕ್ಕಂಥ ಶಬ್ದ ಇದು, ಅನ್ಡಿಕ್ಲರ್ಡ್ ಎಮರ್ಜೆನ್ಸಿ. ಇಲ್ಲೇನಾಗ ಬಂಗಾಲ್ ಗೆದ್ದಿದ್ದಾರೆ, ಹೆಂಗೆ ಗೆದ್ದಾರೆ ಎಲ್ಲರಿಗೂ ಗೊತ್ತದ. ಆವೇನ ಇಲ್ಲೇ ಒಂದು ತಮಿಳ್ನಾಡದವ್ರು ಬೇರೆ ಪಕ್ಷದವ್ರು ಗೆದ್ದು ಇವ್ರಿಗೆ ಸಹಾಯ ಕೇಳಂಗಿಲ್ಲ ಅಂತಂದ್ರೆ ಅವ್ರು ಸರ್ಕಾರ ರಚನೆ ಮಾಡ್ಲಿಕ್ಕೆ ಯಾರು ಹೆಚ್ಚಿನ ಸಂಖ್ಯೆ ಹೊಂದಿದವರು ಅವ್ರು ಕರೆದು ಕೊಡಬೇಕಾಗಿತ್ತು. ಫ್ಲೋರ್ ಟೆಸ್ಟ್ ಆಗೇ ಆಗ್ತದಲ್ಲ, ಫ್ಲೋರ್ನ ಡಿಸೈಡ್ ಆಗೇ ಆಗ್ತಿತ್ತು. ಆ ರೀತಿ ಮಾಡೋದು. ಇಂಥ ಗವರ್ನರ್ಸ್ ಬಗ್ಗೆ ಅದು ವಿಶೇಷವಾಗಿ ಕರ್ನಾಟಕ SR ಬೊಮ್ಮಾಯಿ ಅವ್ರ ಕಾಲದಾಗ ಒಂದು ನಿರ್ಣಯ ಆಗ್ಯದ ಸುಪ್ರೀಂ ಕೋರ್ಟ್ನಾಗ. ಅವು ಎಲ್ಲವನ್ನು ಗಾಳಿ ತೂರ್ತಾ ಇದ್ದಾರೆ ಅವ್ರು. ಎಲ್ಲ ಆಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ತಾರೆ ಅವ್ರು. IT, ED, ನಾನು ಇನ್ನೊಂದು ಕೆಲವು ಹೇಳಬಾರ್ದು. ಎಲೆಕ್ಷನ್ ಕಮಿಷನ್ ಅಂಥವೆಲ್ಲ ದುರುಪಯೋಗ ಆದಂದ್ರೆ ಎಲ್ಲಿಗೆ ಹೋಗೋದು? ಈ ದೇಶ ಯಾಕಡೆ ಉಂಟದ? ಅದಕ್ಕಾಗಿಯೇ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅಂದ್ರೆ ಮೊನ್ನೆ ಲೋಕಸಭಾದ ನೋಡಿದೆ ನಾನು. ಚಾಣಕ್ಯ ಇದ್ದರೂ ಸಹಿತ ನಿಮ್ಮ ಈ ಇದಕ್ಕೆ ಏನಾಗ್ತಿದೆ ಅಂತ ಅನ್ನೋದನ್ನು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು ಪ್ರಿಯಾಂಕಾ ಗಾಂಧಿ ಅದು. ಸೊ ಅದಕ್ಕೆ ನಂದೇನು ಅಭಿಪ್ರಾಯ ಅಂದರೆ, ದೇಶ ಆಳೋರು ಭಾಳ ವಿವೇಕದಿಂದ ಸ್ಟೇಟ್ಮೆಂಟ್ಸ್ ಮಾಡಬೇಕಾಗ್ತದೆ. ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ಆಗಬಾರ್ದು. ಇದೆಲ್ಲ ಏನಾಗ್ತದೆ, ಏನು ಸೂಚಿಸ್ತದೆ? ಅಲ್ಟಿಮೇಟ್
ಅದು ಯಾರೋ ಮಾತಾಡಿದ್ರು ಬೇರೆ, ಹಿಂದಕ್ಕೊಮ್ಮೆ ನೋಟುಬಂದಿ ಬಗ್ಗೆನೂ ಹಿಂಗೆ ಮಾತಾಡಿದರು. ಮೊನ್ನೆ ಮಹಿಳಾ ಮೀಸಲಾತಿ ಬಗ್ಗೆ ದೇಶ ಉದ್ದೇಶಿಸಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. 4-5 ರಾಜ್ಯದಾಗ ಇಲೆಕ್ಷನ್ ನಡೆದಿತ್ತು. ಒಬ್ಬ ಪ್ರಧಾನಮಂತ್ರಿ ಆಫೀಸ್ ಇಲೆಕ್ಷನ್ ಪರ್ಪಸ್ಗೆ ಯೂಸ್ ಆಗಬಾರ್ದು, ಅದು ವೈಲೇಷನ್. ಆದರೆ ಈ ದೇಶದ ಆ TN ಶೇಷನ್ ಅಂತವ್ರು ಇದ್ರೆ ಗೊತ್ತಾಗ್ತಿತ್ತು. ಇವತ್ತು ಇಲೆಕ್ಷನ್ ಕಮಿಷನ್ದಾಗ ಆ ಜೀವೇ ಇಲ್ಲ, ನಡೆದದ ನಡೀತದೆ.